ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಚಟ್ಪಟಾದ ಪಾನಿಪುರಿ ಹೇಗೆ ಮನೇಲಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋ ಅಂತ ಪ್ರಯತ್ನ ಮಾಡಿದ್ದೀನಿ. ಇದು ಮಾಡೋದಕ್ಕೆ ನಮಗೆ ಎಣ್ಣೆ ಬೇಕು, ಮತ್ತು ಟೊಮ್ಯಾಟೊ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋವಂಥ ಮೆಣಸಿನ್ಕಾಯಿ, ಮತ್ತು ಪೂರಿ ಮಾಡುವಂಥ ಪೂರಿ ಬೇಕು. ಹಾಗೆಯೇ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಈ ಜೋನಿ ಬೆಲ್ಲ ಅಂತಾರಲ್ಲ ಅದು, ಮತ್ತು ನಾರ್ಮಲ್ ಬೆಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಇದು ಓಮ್ ಕಾಳು, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳು ನಮಗೆ ಪಾನಿಪುರಿ ಮಾಡೋದಕ್ಕೆ ಬೇಕು. ಸೊ ಬನ್ನಿ ನಾವು ಪ್ರಾರಂಭ ಮಾಡೋಣ. ಯಾವ ರೀತಿ ನಾವು ಪಾನಿಪುರಿ ಮಾಡೋಣ. ಒಂದು ಗ್ಲಾಸ್ ನೀರನ್ನ ನಾನು ಒಂದು ಖಾಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ. ಫಸ್ಟು ಅದಕ್ಕೆ ಒಂದು ಸ್ವಲ್ಪ ಅಜ್ವೈನ್ ಹಾಕೋಬೇಕು. ಅಜ್ವೈನು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ, ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಇದಾಗುತ್ತೆ, ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು. ಇದು ಜೋನಿ ಬೆಲ್ಲ ಮತ್ತು ಇದು ನಾರ್ಮಲ್ ಬೆಲ್ಲ, ಎರಡು ಬೆಲ್ಲನೂ ಸಹ ನಾನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇವೆರಡು ಹಾಕಿದ್ಮೇಲೆ ಹುಣಸೆ ಹಣ್ಣು ನಾವು ಇಟ್ಕೊಂಡಿದ್ವಲ್ಲ ನೀರಲ್ಲಿ ನೆನೆ ಹಾಕಿ ಅದನ್ನೊಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ನಾನೀಗ ಇಲ್ಲಿ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹುಣಸೆ ಹಣ್ಣು ಆ್ಯಡ್ ಮಾಡಿ ಮಿಕ್ಕಿದ ಹುಣಸೆ ಹಣ್ಣಿಗೆ ನಾನು ಮತ್ತೆ ಖಾರ ಪಾನಿಗೋಸ್ಕರ ಅದಕ್ಕೆ ಮತ್ತೆ ಇನ್ನೊಂದು ಚೂರು ಒಂದು 1.5 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿ ಸ್ವೀಟ್ ಪಾನಿ ಮಾಡಿದ್ವಲ್ಲ ಅದನ್ನು ನಾವಿಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಸೊ ಇಲ್ಲಿ ಬಾಯ್ಲ್ಡ್ ಪೊಟ್ಯಾಟೊ ಮತ್ತು ಬಾಯ್ಲ್ಡ್ ಬಟಾಣಿ ತೊಗೊಳ್ತಾ ಇದ್ದೀನಿ. ಸೊ ಈ ಬಟಾಣಿ ಹಸಿ ಬಟಾಣಿ ಇದು ತುಂಬ ಸಾಫ್ಟ್ ಆಗೋ ರೀತಿ ನಾವು ಇದನ್ನು ಬಾಯ್ಲ್ಡ್ ಮಾಡ್ಕೋಬೇಕು. ಒಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಗೆ ಬಾಯ್ಲ್ಡ್ ಪೊಟ್ಯಾಟೊ ಹಾಕಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಬಾಯ್ಲ್ಡ್ ಪೊಟ್ಯಾಟೊ ಸ್ಮ್ಯಾಶಿಂಗು ಜೊತೆಗೆ ನಾವು ಒಂದು ಸ್ವಲ್ಪ ಇದು ಬಟಾಣಿ ಬಾಯ್ಲ್ ಮಾಡಿದ್ವಲ್ಲ ಆ ಬಟಾಣಿನೂ ಸಹ ಕ್ಲೀನಾಗಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ಬಟಾಣಿ ಮತ್ತು ಇದು ಆಲೂದು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ, ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾವು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಕ್ಯಾರೆಟು, ತುರಿದಿರೋ ಕ್ಯಾರೆಟು ಇದನ್ನೆಲ್ಲ ಹಾಕೋಬೇಕು. ಸೊ ಇದು ನಮಗೆ ಫುಲ್ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲೂ ಒಂದು ಸ್ವಲ್ಪನೂ ಅದು ಗೆಡ್ಡೆ ಥರ ದಪ್ಪ ಎಲ್ಲ ಇರಬಾರ್ದು, ಫುಲ್ ಕಂಪ್ಲೀಟ್ ಸ್ಮ್ಯಾಶ್ ಆಗಬೇಕು. ಈ ಕಡೆ ನಮ್ಮ ಸ್ವೀಟ್ ಪಾನಿ ಸಹ ಬಾಯ್ಲ್ ಆಗ್ತಾಯಿದೆ. ನೋಡ್ಬೋದು ಸ್ನೇಹಿತರೆ, ಇದು ಯಾವ ರೀತಿ ಬಾಯ್ಲ್ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ಬಾಯ್ಲ್ಡ್ ರೆಡಿ ಆಗಿದೆ. ಈಗ ನಾನಿಲ್ಲಿ ಆಯಿಲ್ ಇಡ್ತಾಯಿದ್ದೀನಿ. ಆಯಿಲ್ ಮಾತ್ರ ತುಂಬ ಕಮ್ಮಿ ಇಟ್ಟಿದ್ದೀನಿ ನಾನು. ಸೊ ಸ್ವಲ್ಪ ಆಯಿಲ್ ಇಟ್ಕೋಬೇಕು. ಸೊ ಇಲ್ಲಿ ನಾನೀಗ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಇದು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಇದು ಇಂಗು, ಇಷ್ಟನ್ನು ಅದಕ್ಕೆ ಹಾಕ್ಕೊಂಡು ಟೊಮ್ಯಾಟೊ ಹಾಕೋಬೇಕು. ಈರುಳ್ಳಿ, ನಾವು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು ಅದನ್ನು ಹಾಕೋಬೇಕು. ಮತ್ತು ಒಂಚೂರು ಹಸಿಮೆಣ್ಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿದ್ಮೇಲೆ ನಾವು ಅದನ್ನು ಕ್ಲೀನಾಗಿ ಚೆನ್ನಾಗಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋಬೇಕು. ಈಗೆಲ್ಲ ಹಾಕ್ಕೊಂಡ್ಮೇಲೆ ಅದನ್ನ ಕ್ಲೀನಾಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಮನೆಯಲ್ಲಿರೋವಂಥ ನಮ್ಮ ಪುಟ್ಟ ಮಕ್ಳುಗಳಿಗೆ ಏನಾದ್ರು ಈ ಥರ ನಾವು ಮಾಡಿಕೊಟ್ರೆ ತುಂಬ ಹೆಲ್ದಿನೂ ಇರುತ್ತೆ ಮತ್ತು ಟೇಸ್ಟಿನೂ ಇರುತ್ತೆ. ಹೊರಗಡೆ ಪಾನಿಪುರಿ ಮಾಡೋರು ಯಾವ ರೀತಿ ಮಾಡಿರ್ತಾರೋ ನಮಗೆ ಗೊತ್ತಿರಲ್ಲ. ಸೊ ಈ ರೀತಿ ನಾವು ಮನೇಲೇ ಶುದ್ಧವಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡ್ಕೋಬೋದು. ಇಲ್ಲಿ ಹುಣಸೆ ಹಣ್ಣನ್ನು ನಾನು ಖಾರ ಪಾನಿ ಮಾಡೋದಕ್ಕೆ ಅಂತ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸೊ ಅಜ್ವೈನ್ ಇಸ್ ವೆರಿ ಇಂಪಾರ್ಟೆಂಟು ಪಾನಿಪುರಿ ಮಾಡೋ ಇಲ್ಲಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸಿನಲ್ಲಿ ಅದನ್ನು ಫುಲ್ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಅದನ್ನು ರುಬ್ಕೋಬೇಕು.
ನೋಡ್ಬೋದು ಫ್ರೆಂಡ್ಸ್. ಈಗ ಅದನ್ನ ಕ್ಲೀನಾಗಿ ನಾನು ಪೇಸ್ಟಿ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೋಬೇಕು. ಇದು ನಮ್ಮ ಪಾನಿಪುರಿ ಮಾಡೋದಕ್ಕೆ ಖಾರ ಪಾನಿ ಮಾಡಿರೋ ಅಂಥ ಇದು ಹುಣಸೆಹಣ್ಣು ನೀರು, ಮತ್ತು ನಾವು ಅದಕ್ಕೆ ಹಾಕ್ಕೊಂಡಿದ್ವಲ್ಲ ಅಜ್ವೈನ್, ಅದಕ್ಕೆ ನಾವೀಗ ಮಿಕ್ಸಿನಲ್ಲಿ ಆಡಿಸ್ಕೊಂಡ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಪಾತ್ರ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಸೊ ನಾನಿಲ್ಲೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ಟಿದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಮಕ್ಕಳಿದ್ರೆ ಹಸಿಮೆಣ್ಸಿನ್ಕಾಯಿನ ಆದಷ್ಟು ಕಮ್ಮಿ ಹಾಕಿ, ಇಲ್ಲ ಹಾಕದೇ ಇದ್ದರೂ ಸಹ ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನಿಲ್ಲೊಂದು ಚೂರು ಸಕ್ಕರೆ ಸಹ ಮಿಕ್ಸ್ ಮಾಡಿದ್ದೀನಿ. ಒಂದು ಸ್ಮಾಲ್ ಇದರ ಸಕ್ಕರೆ, ಮತ್ತು ಇದು ಬಂದು ಚಾಟ್ ಮಸಾಲ. ಕ್ಲೀನಾಗಿ ಪಾನಿನ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪಾನಿನ ಮಿಕ್ಸ್ ಮಾಡಿಕೊಂಡು ಈಗ ನಾವು ಪೂರಿ ಇಟ್ಕೊಂಡು ಎಣ್ಣೆ ಬಿಸಿಗಿಟ್ಟಿದ್ವಲ್ಲ, ಎಣ್ಣೆನ ನೋಡ್ಕೋಬೇಕು. ಎಣ್ಣೆ ಬಿಸಿಯಾಗಿದ್ದರೆ ಪೂರಿನ 1 by 1 ಕ್ಲೀನಾಗಿ ಎಣ್ಣೆಯಲ್ಲಿ ತಳ್ಕೋಬೇಕು. ನೋಡ್ಬೋದು, ಇದು ರೆಡಿಮೇಡ್ ಪೂರಿ. ಕೆಲವರು ಇದನ್ನು ರವಾ ಪೂರಿ ಮಾಡ್ತಾರೆ, ಮತ್ತು ಆಟಾದು ಪೂರಿ ಇರುತ್ತೆ, ಮನೆಯಲ್ಲೇ ಮಾಡ್ಕೋತಾರೆ. ಸೊ ನಾನು ಅಂಗಡಿಯಿಂದ ತರಿಸಿರೋ ಅಂಥ ಇದು ರೆಡಿಮೇಡ್ ಪೂರಿ ಇದು. ಸೊ ನೀವು ನೋಡ್ಬೋದು ವೀಕ್ಷಕರೇ, ಈಗ ನಾನು ಎಲ್ಲ ಪೂರಿಗಳನ್ನು ಸಹ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ, ತಲ್ನ ಹಿಂದಿಲಿ ಹೇಳ್ತಾರೆ, ಕನ್ನಡದಲ್ಲಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದು ಅನ್ಬೋದೇನೋ. ಸೊ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಎಲ್ಲ ಪೂರಿಗಳನ್ನು ನಾವು ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಪೂರಿ ಮಾಡ್ಕೊಂಡಿದ್ದೆ, ಅಲ್ಲಿ ನಮ್ಮ ಪಾನಿ ರೆಡಿ ಇದೆ. ಸೊ ನಾವು ಅದರೊಳಗೆ ಹಾಕೋದಕ್ಕೆ ಮಿಕ್ಸ್ ಮಸಾಲೆ ಎಲ್ಲ ಸರಿಯಾಗಿದೆ. 1 ಸ್ಪೂನ್ ತೊಗೋಬೇಕು. ಇದನ್ನ ನಾವು ಕೈಯಲ್ಲಿ ಹೊಡೆಯೋದಕ್ಕಾಗಲ್ಲ. ಸೊ ಸ್ಪೂನಲ್ಲಿ ಅದನ್ನು ನಾವು ಹೋಲ್ ಮಾಡ್ಕೋಬೇಕು. ಸೊ ಇದೇ ರೀತಿ ಎಲ್ಲದನ್ನು ಹೋಲ್ ಮಾಡ್ಕೋಬೇಕು. ಈ ರೀತಿ ನಾನಿಲ್ಲಿ ಒಂದು ದಹಿ ಚಾಟ್ ಮಾಡೋದಕ್ಕೆ ಸಹ ಒಂದು ರೌಂಡ್ ಪ್ಲೇಟಲ್ಲಿ ನಾನು ದಹಿ ಚಾಟ್ ಮಾಡೋದಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಆಲೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರೊಳಗಡೆ ತುಂಬ್ಕೊಳ್ಳೋಣ. ಸೊ ಈ ಆಲೂ ಮಿಕ್ಸ್ ಮಾತ್ರ ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಪಾನಿಪುರಿ ಮಾಡಿದಾಗ ಈ ಥರ ಏನಾರು ಆಲೂ ಮಿಕ್ಸ್ ಏನಾದ್ರು ಮಿಕ್ಕೋಯ್ತು ಅಂದರೆ, ಸೊ ನೀವು ಅದಕ್ಕೆ ಟೆನ್ಷನ್ ತೊಗೋಬೇಡಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಫ್ರೆಶ್ ಮೊಸರು ಇರುತ್ತಲ್ಲ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕಿ ನಾವು ರೈಸ್ ಜೊತೆಲೂ ತಿನ್ಬೋದು. ರಾಯ್ತಾ ಆಗುತ್ತೆ. ಇಲ್ಲಿ ಬಟಾಣಿ ಸಹ ಹಾಕ್ಕೋತಾ ಇದ್ದೀನಿ. ಆನಿಯನ್ ಎಲ್ಲ ಫಿಲ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಕಟ್ ಮಾಡಿರೋಂಥ ಟೊಮ್ಯಾಟೊ ಸಹ ಅದ್ರ ಮೇಲೆ ಕ್ಲೀನಾಗಿ ಗಾರ್ನಿಷಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ದಹಿ ಪುರಿಗೆ ಎಲ್ಲ ಮಾಡ್ಕೊಂಡು ಅದಕ್ಕೆ ದಹಿನೂ ಸಹ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಹೊರಗಡೆ ಸ್ಟ್ರೀಟ್ ಚಾಟ್ ಇರುತ್ತಲ್ಲ, ಸೊ ಅದೇ ಥರ ಬರುತ್ತೆ. ಈಗ ಒಂದು ಬೌಲ್ಗೆ 1 ಕಪ್ಗೆ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡೂ ಹಾಕ್ಕೋಬೋದು. ನೀವು ಖಾರ ಪಾನಿ ನೋಡ್ಬೋದು, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದು ತಿನ್ಬೇಕಾದ್ರೆ ಇನ್ನೂ ಮಜಾ ಆಯಿತು. ಇಲ್ಲೊಂದು ಸ್ವಲ್ಪ ನಾವು ಸೇವ್ ಹಾಕ್ಕೋತಾ ಇದ್ದೀನಿ. ಸೊ ಪಾನಿಪುರಿ ಚಾಟ್ ಅಂದರೆ ಸೇವ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸೇವ್ ಸಹ ಹಾಕ್ಕೋಬೇಕು. ಈಗ ತಿನ್ನೋಣ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ನಾನು ಮಾಡಿರೋಂಥ ಒಂದು ಪಾನಿಪುರಿ ಮತ್ತು ಅದ್ರ ಜೊತೆ ಒಂದು ದಹಿ ಚಾಟ್ ಮಾಡಿದ್ದೆ. ಸೊ ಯಾವ ರೀತಿ ನಾನು ಪಾನಿ ಪ್ರಿಪೇರ್ ಮಾಡಿದೆ ಮತ್ತು ಯಾವ ರೀತಿ ನಾವು ಮಾಡಿದ್ವಿ ಅಂತ. ಸೊ ಈಗ ಟೈಮ್ ಏನಪ್ಪ ಅಂದರೆ ಅದನ್ನು ಟೇಸ್ಟ್ ಮಾಡುವಂಥ ಟೈಮ್. ಅದು ಟೇಸ್ಟಲ್ಲಿ ಯಾವ ರೀತಿ ಇರುವಂಥ ಪಾನಿಲಿ ಡಿಪ್ ಮಾಡೋಣ. ಈ ರೀತಿ ಅದನ್ನ ಈ ರೀತಿ ಪಾನಿ ಒಳಗೆ ಹಾಕ್ಕೊಂಡು ಅದ್ರೊಳಗೆ ಪಾನಿ ತುಂಬಿಕೊಂಡು
ನಾವು ಮಾಡಿರುವಂಥ ದಹಿ ಬಲ್ಲೆ ಚಾಟ್ ಇದು. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡೋಣ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ನೀವು ಸಹ ಮನೇಲಿ ಇದನ್ನ ಟ್ರೈ ಮಾಡಿ. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ವೆರಿ ಟೇಸ್ಟಿ ಇದೆ ಇದು. ಬಾಯ್, ಟೇಕ್ ಕೇರ್. ಸೊ ಇನ್ನೊಂದು ವಿಡಿಯೋನ